ಚೈತನ್ಯ ಚೈತನ್ಯ ಬಂದೆ ಬಂದೆ. ನಿನ್ನ ನಗು ಮುಖ ನೋಡ್ತಾ ಇದ್ರೆ ನನಗೆ ಪ್ರಪಂಚನೇ ಮರ್ತೋಗುತ್ತೆ. ಅಯ್ಯೋ ಪಾಪ. ಸಂಜೆ ರೆಡಿಯಾಗಿರು, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಇನ್ಮೇಲೆ ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗೋಣ. ಏನೋ ವಿಶೇಷ ರಾಯ್ದು ಪ್ರೆಗ್ನೆಂಟ್ ಟೈಮಲ್ಲಿ ದೇವ್ರ ಧ್ಯಾನ ಮಾಡ್ಬೇಕು ನೀನು, ಆಯ್ತಾ? ಏ ಊರಿಗೆ ಯಾವಾಗ ಹೋಗೋಣ? ಊರಿಗೆ ಯಾಕೆ? ಕಾರುಣ್ಯ ಗಿರ್ಗೆ ಆಯ್ತಲ್ಲ, ಮಗು ನೋಡ್ಕೊಂಬರಕ್ ಹೋಗ್ಬೇಕು ತಾನೇ. ಮಗು ಅಲ್ಲ ಮಕ್ಕಳು. ಇಬ್ಬರು ಮಕ್ಕಳು. ಸರಿ ಹೋಗೋಣ. ಯಾವತ್ತು ಹೋಗೋಣ ಹೇಳು ನೀನೆ. ಇವತ್ತು ಹೋಗೋಣ ಸಂಜೆ. ಹೋಗ್ಬಿಟ್ಟು ನೋಡ್ಕೊಂಡು ಹಂಗೆ ವಾಪಸ್ ಬಂದ್ಬಿಡೋಣ. ಸರಿ ಆಯ್ತು. ಮೇಡಮ್ ಅವ್ರು ಆರ್ಡ್ರ್ ಮಾಡಿದ್ಮೇಲೆ ಆಗ್ಲೇಬೇಕು. ಅಯ್ಯೋ ಏನಕ್ಕೆ ಸುಮ್ಮನೆ ಇರಪ್ಪ. ಈ ಟೈಮಾಗ ಅವಳು ಕಾರಾಗೆಲ್ಲ ಓಡಾಡೋದು ಬೇಡ. ಅವಳೇನ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ನೀನಕ್ಕೆ ಹಿಂಗೆ ಹೇಳ್ತಾ ಇದೀಯಾ? ಡಾಕ್ಟರ್ ಆಗಿ ನೀನು ಅವಳಿಗೆ ಬುದ್ಧಿ ಹೇಳುತ್ತಾನೆ. ಅದೇಕಮ್ಮ ಮಕ್ಕಳು ನೋಡ್ಕೊಂಬರೋದು ಬೇಡ ನಾವು? ಏನ್ ಬೇಡ, ಏನ್ ಬೇಕಾಗಿಲ್ಲ ಮಕ್ಕಳು ನೋಡ್ಕೊಂಬರೋದು. ಯಾಕತ್ತೆ? ಬೇಡಪ್ಪ, ಒಂದೆರಡು ದಿವಸ ಆರಾಮಾಗಿರ್ಲಿ, ಸುಮ್ಮನೆ ಇರಪ್ಪ. ಮಕ್ಳೇನು ಅಲ್ಲೇ ಇರ್ತವೆ, ಎಲ್ಲೂ ಹೋಗಲ್ಲ. ಈ ಟೈಮಾಗ ಅಷ್ಟು ದೂರ ಹೋಗೋದು ಏನಕ್ಕೆ? ಮತ್ತೆ ನಿಮ್ಮ ಮಗಳು ಕಾರಲ್ಲಿ ಹೆಂಗ್ ಕುತ್ಕೊಂಡಿರ್ತಾಳೋ ಅಲ್ಲಿವರೆಗೂ ಹಂಗೆ ಕುತ್ಕೊಂಡಿರ್ತಾಳೆ, ಕದ್ಲೋದೇ ಇಲ್ಲ, ಆಯ್ತಾ? ಒಂದು ಅಂಶ ಬಂದ್ರು ಅದ್ರ ಮೇಲೆ ಕಾರ್ ಹತ್ತಿಸ್ತಾ ಇದ್ದೀರಂತೂ ಸಹ ಗೊತ್ತಾಗಲ್ಲ. ಅಂತ ಕಾರ್ ಇರೋದು ನಮ್ದು. ನೋಡಪ್ಪ, ನೀನು ಏರೋಪ್ಲೇನಾಗ ಕರ್ಕೊಂಡು ಹೋಗ್ತೀನಿ ಅಂದ್ರು ನಾನು ಕಳ್ಸಲ್ಲ. ಸರಿ ಅತ್ತೆ, ಅದೇನೋ ಮಾತಾಡ್ಕೊಂಡು ನನಗೆ ಫೋನ್ ಮಾಡ್ರಿ, ನಾನು ಬರ್ತೀನಿ, ನನಗೆ ಹೋಗ್ಬೇಕು. ಚೇತನ ಬಾಯ್. ಸರಿ ರೀ, ನಾನು ಫೋನ್ ಮಾಡ್ತೀನಿ ಓಡಿ. ಸರಿ ಹುಷಾರು. ಸರಿ ಆಯ್ತು. ಅದ್ಯಾಕಮ್ಮ ಮಕ್ಕಳು ನೋಡ್ಕೊಂಬರೋದು ಬೇಡ ಅಂತ ಹೇಳ್ತಾ ಇರೋದು ನೀನು? ಬಾಯಿ, ನಿಂಗಿನ ಯಾವಾಗ ಬುದ್ಧಿ ಬರೋದು? ಇಷ್ಟು ದಿನ ಆಗೈತೆ. ಅವಳು ಯಾವತ್ತನ ಬಂದವಳೆ ನಿಮ್ಮ ಮನೆಕ? ಬಂದವಳೆ ನಿಮ್ಮ ಮನೆಕ? ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇದ್ಲು. ಎಲ್ಲದಕ್ಕೂ ನಾನೇ ಪದೇ ಪದೇ ಊರಿಗೆ ಬರ್ತಾ ಇದ್ನಲ್ಲ, ಅದಕ್ಕೆ ಅವಳು ಬರೋಕ್ಕಾಗಿಲ್ಲ. ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ರೆ ಆಗೋಗ್ಬಿಡ್ತಾ? ಏನಾಯ್ತು ಅವಳಿಗೆ ನಿನ್ನ ಮೇಲೆ ಪ್ರೀತಿ? ಅವನಿಗಾಗ್ಲಿ ಅವಳಿಗಾಗ್ಲಿ? ಇದ್ಯಾಕಮ್ಮ ಹಿಂಗೆ ಮಾತಾಡ್ಬಿಟ್ಟೆ? ರಾಮು ಅಣ್ಣ ಎಷ್ಟು ಒಳ್ಳೆಯವನು. ನಮ್ಮ ಮದುವೆಗೆಲ್ಲ ಎಷ್ಟು ಇದು ಮಾಡ್ದ ರಾಮು ಅಣ್ಣ. ಯಾವ ಧರ್ಮಕ್ಕೆ ಮಾಡಿದ್ನು? ಯಾವ ಧರ್ಮಕ್ಕೆ ಮಾಡಿದ್ನಮ್ಮ? ಎಲ್ಲ ಖರ್ಚು ಮಾಡಿದ್ದು ನಿಮ್ಮ ತಾತನು, ಆಯ್ತಾ? ಅಯ್ಯಪ್ಪನ ಮುಂದೆ ನಿಂತ್ಕೊಂಡು ನೋಡಿದ್ನು. ಅಮ್ಮ ಸುಮ್ಮನೆ ಇರ್ಬೇಕು ನೀನು, ಏನೇನೋ ಮಾತಾಡ್ಬೇಡ. ನೀನು ಬದಲಾಗಿದೆ ಅಂತ ಅನ್ಕೊಂಡಿದ್ನಲ್ಲಮ್ಮ, ನೀನು ಬದಲಾಗೇ ಇಲ್ಲಲ್ಲಮ್ಮ. ನನ್ನ ತನ ನಾನು ಯಾವತ್ತೂ ಬಿಟ್ಕೊಡಲ್ಲೇ. ನಾನು ಬದಲಾಗಲ್ಲ, ನಾನು ಇರೋದೇ ಹಿಂಗೆ. ಸರಿ ಬಿಡು, ಯಾರ್ಯಾರು ಮನಸ್ಥಿತಿ ಹೆಂಗಿರ್ತೈತೋ ಅವ್ರು ಹಂಗೆ ಇರ್ತಾರೆ, ಸರಿನಾ? ಅದೇನೇ ಹಂಗೆ ಮಾತಾಡ್ತಾ ಇದೆಯಾ? ಮತ್ತೆ ಸಾವಿತ್ರಮ್ಮನು ಯಾರು ಹೇಳೋರೋ ಯಾರು ಕೆಟ್ಟೋರೋ ಅವೆಲ್ಲ ನೋಡಲ್ಲ. ಆ ಅಮ್ಮನ ಭಾವನೆ ಏನಿದ್ರು ಒಳ್ಳೆ ಭಾವನೆನೇ. ಒಳ್ಳೆ ಭಾವನೆಯಿಂದ ಎಲ್ಲರೂ ನೋಡ್ತಾಳೆ. ಅದಕ್ಕೆ ಎಲ್ಲರೂ ಆ ಅಮ್ಮನ ಗೌರವಿಸ್ತಾರೆ, ಆಯಿತಾ? ಆ ಅಮ್ಮನ ಕೈಗೆ ಎಲ್ಲ ಅಧಿಕಾರ ಹೋಯ್ತು. ಲಾಸ್ಟಿಗೆ ನಿಮ್ಮ ಕತೆ ಏನಾಯಿತು? ಏನಾಯಿತು ನಿಮ್ಮ ಕತೆ? ಅವ್ರಿಗಿರೋ ಗೌರವ ಅವ್ರಿಗಿತ್ತೇ ಇರ್ತೈತೆ. ನೀನು ಇಷ್ಟಿನಿಂದ ಇದ್ದಂಗಲ್ಲಮ್ಮ, ಇನ್ಮೇಲೆ ಆದರೂ ಬದಲಾಗಮ್ಮ. ನಿನಗೋಸ್ಕರ ಅಲ್ದಿದ್ದು ನಮಗೋಸ್ಕರ ಬದಲಾಗು, ಆಯಿತಾ? ನನಗೋಸ್ಕರ ಸ್ನೇಹಗೋಸ್ಕರನಾದರೂ ಬದಲಾಗು. ನೀನು ಎಷ್ಟು ಒಳ್ಳೆಯವಳಾಗುತ್ತೀಯೋ ನಮಗೆ ನಮ್ಮ ಗಂಡನ ಮನೆಯಲ್ಲೇ ಅಷ್ಟೇ ಗೌರವ ಕೊಡ್ತಾರೆ. ಇಲ್ಲ ಅಂತಂದರೆ ಗೌರವ ಸಿಗಲ್ಲ. ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡೋಳು ನಾನಲ್ಲ, ಆದರೂ ಒಂದು ಮಾತು ಹೇಳ್ಬೇಕನ್ನಿಸ್ತು ಹೇಳಿದ್ದೀನಿ. ಇನ್ನು ಮುಂದೆ ಆದರೂ ಬದಲಾಗಮ್ಮ, ಬದಲಾಗಿ ನೀನು. ಅಲ್ಲಿಗೆ ನಾನು ಕೆಟ್ಟೋಳು ಅಂತ ಹೇಳ್ತಾ ಇದ್ದೆ ನೀನು. ನೀನು ಕೆಟ್ಟೋಳು ಅಂತ ನಾನು ಹೇಳ್ತಾ ಇಲ್ಲಮ್ಮ. ಎತ್ತು ತಾಯಿನ ಯಾರಾದರೂ ಕೆಟ್ಟೋರು ಅಂತಾರ? ನೀನು ಕೆಟ್ಟೋಳು ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಮ್ಮ ಅಂತ ಹೇಳ್ತಾ ಇದ್ದೀನಿ. ನೀನೊಬ್ಬಳು ಕರೆಕ್ಟಾಗಿ ಇದ್ದಿದ್ರೆ ಅಪ್ಪನೋಗಿ ಗೀತಾ ಆಂಟಿನ ಮದುವೆ ಮಾಡ್ಕೊಂಬರೋ ಅವಶ್ಯಕತೆನೇ ಇರ್ತಾರಿಲ್ಲ. ಇವಾಗ ಅಪ್ಪನಿಗೆ ಏನು ಅನಿಸ್ತೈತೆ ಅಂದರೆ, ನಾನು ನೋಡಿರೋ ಪ್ರಕಾರ ಈ ಇಬ್ಬರು ಹೆಂಡತಿಗಳು ಬೇಡ, ಯಾವುದಾದ್ರೂ ಒಂದು ಒಳ್ಳೆ ಹೊಸ ಜೀವನ ಬೇಕು ಅಂತ ಅನಿಸ್ತೈತೆ ಅಪ್ಪನ ಮುಖ ನೋಡ್ತಾ ಇದ್ರೆ ನನಗೆ. ನೀವಿಬ್ಬರು ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದೀರ ಅಪ್ಪನಿಗೆ. ಈ ಅಪ್ಪನ ಇನ್ನೊಂದು ಮದುವೆ ಆದರೂ ಅದರೊಳಗೆ ಆಶ್ಚರ್ಯನೇ ಇಲ್ಲ. ಏನಕ್ಕಮ್ಮ ಈ ಕುಚೇಷ್ಟು ಬುದ್ಧಿ ಕಲಿತಾ ಇದ್ದೀರಾ? ಫಸ್ಟು ನಮ್ಮವರು ತನ್ನವರು ಅನ್ನೋದನ್ನ ಪ್ರೀತಿ ಮಾಡ್ರಮ್ಮ, ಪ್ರೀತಿ ಮಾಡ್ರಿ. ನನ್ನ ಗಂಡನ ಮನೆಗೆ ಬಂದಿದ್ದ ತಕ್ಷಣ ನಾನು ಎಷ್ಟು ಪ್ರೀತಿಯಿಂದ ಹಿಂದೆ ಓಡಾಡ್ತಾ ಇರ್ತೀನಿ ಗೊತ್ತಾ? ಅವಾಗ ಅವ್ರಿಗೇನು ಎಷ್ಟೊಂದು ಖುಷಿ. ಅಯ್ಯೋ ನನ್ನ ಹೆಂಡತಿ ಬಂದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ತಾಳಪ್ಪ, ಮನೆಗೆ ಹೋಗ್ಬೇಕು ಅಂತ ಅನಿಸ್ಬೇಕು. ಹಂಗೆ ಮಾಡಬೇಕು. ನೀನು ಇದೆಯಲ್ಲ ಏನಕ್ಕೆ? ಯಾವಾಗ ನೋಡು ದುಡ್ಡು ಜಗಳ ರಗಳೆ ಇದೇ ಆಗೋಯ್ತು. ನಿನ್ನ ಜೀವಮಾನ ಎಲ್ಲ ಇದೇ ಆಗೋಯ್ತು. ಎಲ್ಲರನ್ನೂ ಪ್ರೀತಿಯಿಂದ ನೋಡಮ್ಮ. ಆದಿಶಂಕರ್ನ, ರಾಮು ಅಣ್ಣನ, ವಿಹಾನನ ಎಲ್ಲ ಪ್ರೀತಿಯಿಂದ ನೋಡು. ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ಇವಾಗ ಮಕ್ಕಳು ನೋಡೋಕೆ ಹೋಗ್ತೀನಿ ಅಂದರೆ ಅಷ್ಟೆಲ್ಲ ಹೇಳ್ತಾ ಇದೆಯಲ್ಲ ನೀನು. ಇವಾಗ ನನ್ನ ಗಂಡನ ಮುಂದೆ ನಾನೆಲ್ಲ ಬೀಳಾಗಿದ್ದು, ನೀನು ಬೀಳಾಗಿದ್ದು. ಏನು ಅನ್ಕೊಂಡಿರ್ತೇನೆ ಗೊತ್ತಾ? ನನ್ನ ಗಂಡು ಮನ್ಸೊಳಗೆ ಏನು ಅನ್ಕೊಂಡಿರ್ತಾನೆ? ಏನಪ್ಪ ಈ ಅಮ್ಮನ ಅವ್ರ ಜೊತೆ ಇಟ್ಕೊಂಡು ಅವ್ರ ಮೇಲೆ ಕತ್ತಿ ಮಸಿತಾವಳಲ್ಲ, ಈ ಅಮ್ಮ ಏನು ಮುಖವಾಡ ಹಾಕೊಂಡು ನಾಟಕ ಆಡ್ತಾವಳ ಅನ್ನೋ ಒಂದೇ ಒಂದು ಚೂರಾದರೂ ನಿನ್ನ ಬಗ್ಗೆ ಕೀಳು ಭಾವನೆ ಬಂದಿರ್ತೈತೆ, ಆಯಿತಾ? ನಿನ್ನ ಈ ಮಾತಿಂದ ಅವ್ರಿಗೆ ಬೇಜಾರಾಗಿರ್ತೈತೆ. ಎಲ್ಲೋ ಒಂದು ಕಡೆ ನೀನು ನನ್ನನ್ನು ಬೀಳ್ ಮಾಡ್ತಾ ಇದೀಯಾ ಅಂತ ಅನಿಸ್ತೈತೆ. ಏನೇ ಇಷ್ಟೊಂದು ಮಾತು ಕಲ್ತ್ಬಿಟ್ಟಿದ್ಯಾ ನೀನು? ಅತ್ತೆ ಮನೆ ಸೊಸೆ ಅಮ್ಮ, ನೀನು ಹೆಂಗೆ ಸೊಸೆನೋ ನಾನು ಹಂಗೆ ಸೊಸೆ. 4 ಜನ ಇದ್ದಾಗ ಹೆಂಗೆ ಮಾತಾಡಬೇಕು, ಹೆಂಗಿರಬೇಕು, ಯಾರ ಹತ್ರ ಏನು ಮಾತಾಡಬೇಕು ಅವೆಲ್ಲ ಕಲಿಬೇಕಮ್ಮ. ಕಲಿತ್ರೇನೆ ಈ ಕಾಲದಲ್ಲಿ ಬಾಳಕ್ಕಾಗೋದು. ಯಾವಾಗಲೂ ಕತ್ತಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲಮ್ಮ. ಪ್ರೀತಿಯಿಂದ ಗೆಲ್ಲಬೇಕು, ಕೋಪದಿಂದನೇ ಗೆಲ್ಲಬೇಕು. ಸ್ವಲ್ಪ ಅರ್ಥ ಮಾಡ್ಕೋ. ಅಪ್ಪನು ಇನ್ನೊಂದು ಗೆರೆ ದಾಟ್ಕೊಂಡು ಹೋಗೋಕೆ ಮುಂಚೆ ನೀನು ಅಪ್ಪನ್ನ ತಡೆದ್ರೆ ಸರಿ, ಇಲ್ಲ ಅಂತಂದರೆ ನಿಮ್ಮಿಬ್ಬರ ಕತೆನೂ ಅಷ್ಟೇ. ಅಯ್ಯಮ್ಮನ ಸುನಂದಿಯಿಂದ ಹೊಟ್ಟೋತಾನ ಅಪ್ಪನು. ಇಬ್ಬರು ಮನ್ಸಿಗೆ ಬೇಜಾರು ಮಾಡಿಬಿಟ್ಟಿದ್ದೀರಾ. ನನಗೆ ಗೊತ್ತಿರೋ ವಿಷಯ ನಿನ್ಗೆ ಹೇಳಿದ್ದೀನಮ್ಮ. ನಾವು ಸಾಯಂಕಾಲ ಮಕ್ಕಳು ನೋಡೋಕೆ ಹೋಗ್ತಾ ಇದ್ದೀರಿ.
ನನ್ನ ಮಕ್ಳ ಹತ್ರ ನಾನು ಬುದ್ಧಿ ಹೇಳ್ಸ್ಕೊಳಂಗೆ ಆಗ್ಬಿಡ್ತಲ್ಲ. ಯಾಕೆ ಹಿಂಗಾಗೋಯ್ತು ನೋಡೋಣ ಮುಂದೆ ಏನಾಯ್ತೈತೆ ಅಂತ. ಅಯ್ಯೋ ಎಂಥ ಕೆಲಸ ಆಗೋಯ್ತು ನೋಡು. ಸ್ನೇಹಿ ಮನೆಗೆ ಅವಳೆ, ನಾನು ಓಡೋಗ್ಬಿಟ್ಟವಳೆ ಅನ್ಕೊಂಡಿದ್ದೀನಿ. ಅದು ಬೇರೆ ಆ ರಮ್ಯ ಹೇಳಿದ್ಲು ಬ್ಯಾಗ್ ಎತ್ಕೊಂಡು ಓದ್ತಾ ಇದ್ಲು ಅಂತ, ಅದಕ್ಕೆ ನಾನು ಹೋಗಿದ್ದು. ಅಯ್ಯೋ ಏನೋ ಬೇಜಾರು ಗಿಜಾರು ಮಾಡ್ಕೊಂಡ್ಲೋ ಏನು ಕತ್ತೇನೋ. ಹಾಂ ನಿನ್ನೆಯಿಂದ ನನ್ನನ್ನು ಮಾತಾಡಿಸ್ತಾನೆ ಇಲ್ಲ ಅವಳು, ಕಾಪ್ ಮಾಡ್ಕೊಂಡವಳು ಹೇಳು, ಅದಕ್ಕೆ ಮಾತಾಡಿಸ್ತಾ ಇಲ್ಲ. ಸ್ನೇಹಿನ ಒಳಗವಳೆ ಯಾರ ಈ ಮಕ್ಕಳು ಎಷ್ಟು ಚೆನ್ನಾಗವ ನೋಡು. ಇವಳಿಗೆ ಪೆಂಡುಗಳೇನ, ಈ ವಯಸ್ಸಿಗೆ ಈ ಪಿಳ್ಳಕ್ಕೆ ಪೆಂಡುಗಳು ಬೇರೆ ಅಮ್ಮ. ಲೇ ಅವಳ ಎತ್ತೋದ್ನ ಸ್ನೇಹ ಮಲ್ಕೊಂಡವಳೇನಾ? ಹೊಡೆದು ಬಿಟ್ಲಾ? ಅಯ್ಯ ಅವಳು ಎದುರು ಬಿದ್ದೋಗ ಹೇಳು. ಅವಳಿಗೆ ಏನಮ್ಮ ಬರಬಾರ್ದು ಬಂದಿರೋದು ರೋಗ. ಥೋಳ್ ಮಕ ಮುಚ್ಚ, ಇವಳ್ದೊಂದು ಸಾವಾಗೋಗ್ಬಿಟ್ಟದಲ್ಲಮ್ಮ. ಬರ್ಲಿ ಸುಮ್ಮನೆ ಪಾರ್ಕೆಗೆ ಹಾಕ್ತೀನಿ ಸುಮ್ಮನೆ. ಯಾಕೆ ಯಾಕೆ ಅಳ್ತಾ ಇರೋದು? ಯಾವಳು ಹೇಳ್ದೋಳು ಹಿಂಗಂತ? ಯಾವಳು ಹೇಳ್ದೋಳು? ಹಾಂ ಒಬ್ಬೊಬ್ರು ಕುತ್ತೋಳ್ಕೆ ದುಡ್ಡು ಹೊಲ್ಕಾಕ್ಬಿಡ್ತೀನಿ ನೋಡಿ ಬೀತ್ರ ಮುಂದಿಲ್ರ. ಅವಳು ಮುಂಚಾಳು ಮಾಡ್ತಾ ಇದ್ರಿ. ಅವಳು ಯಾವತ್ತಿದ್ರು ನನ್ನ ಮಗಳು ನಾನು ಏನಾರ ಮಾಡ್ಕೊಂತೀನಿ. ಯಾವಳ ಕೇಳಬೇಕಾಗಿಲ್ಲ. ಇನ್ನು ಮೇಲೆ ಏನೋ ನಮ್ಮ ಮನೆ ಹತ್ರಕ್ಕೆ ಬರ್ರಿ, ನಿಮ್ಮಿಬ್ಬರಿಗೂ ಆಯ್ತಾ ಗ್ರಾಚಾರ. ಹೋಗ್ರಿ ಮನೆಗೆ ಮನೆಗೆ. ಅವಳು ಮುಂಚಾಳು ಮಾಡ್ತಾ ಇದ್ದೀರಾ? ಅವಳು ಯಾವತ್ತಿದ್ರು ನನ್ನ ಮಗಳೇ. ನಾನೇ ಕರ್ಕೊಂಡ್ಬಂದ್ಬಿಡ್ತೀನಿ ಹೋಗ್ರಿ ಅಂಗನವಾಡಿಕ. ಅದು ಬಿಡ್ತೀನಿ ನೋಡ್ಕ, ಓಡ ಮುಂದೆ ಅಂತ ತಕೊಂಬಂದ. ಈ ವಯಸ್ಸಿಗೆ ಏನು ಮನೆಗೆ ಹಾಳು ಮಾಡೋದು ಕಲ್ತಿದ್ದೀರಾ? ನಡೀರೆ ಇಲ್ಲಿಂದ. ನಾನೇ ಕರ್ಕೊಂಬತ್ತೀನಿ ಹೋಗ್ರೆ ನಮ್ಮ ಮಗುನ. ಇವರು ಬಾಯ್ಗ ಮೂರ್ನಾಕ ನಮ್ಮ ತಲೆಗೆ ಇದ್ದಿದ್ದ ಆಲೋಚನೆಗಳು ಬೇರೆಯವ್ರ ತಲೆಗೆ ಯಾಕೆ ಬರ್ತದೆ? ಹಾಂ ಅದು ಯಾವಳ ಅಂದೋಳ ಬೀದಂಗೆ ನಿಂತ್ಕೊಂಡಿರ್ತೀನಿ ನೋಡ ಸೋತಿಲ್ಕ. ಯಾವಳ ಅವಳು? ನಾನು ಸುದ್ದಿ ಎತ್ತಳು ತಿಕ್ಕಾ ಬಾಯಿಗೆ ಮುಚ್ಕೊಂಡು ಮನೆಗೆ ಬಿದ್ದಿರಕ್ಕಾಗಲ್ಲ ಅಲ್ಲ. ಅದು ಯಾವಳ ಅವಳು ಕಿತ್ತೋದಳು? ಹಾಂ ಆ ಎಳೆ ಮಗು ಮುನ್ಸನ್ನ ಕೆಡಿಸ್ತಾ ಇರೋಳು. ನನ್ನ ಮುಂದೆ ಏನಾರ ನನ್ನ ಮಗು ಕಿಲ್ದಿದ್ದೆಲ್ಲ ಹೇಳ್ಕೊಡ್ಬೇಕು. ಒಬ್ಬೊಬ್ಬರಿಗೂ ಗಾಚಾರನೇ ಬಿಟ್ಬಿಡ್ತೀನಿ. ನೀವೇನು ಮಕ್ಳೆತ್ತಿರೋರಲ್ಲ. ಅದು ಯಾವಳ ಅವಳು? ನಮ್ಮನೆ ಸುದ್ದಿ ಯಾಕ ಇನ್ನೊಬ್ರಕ? ನಾವೇನು ಕಾಡುಗಳಾಗೇನು ಬೆಳೆದ್ಬಿಟ್ಟು ಬಂದಿಲ್ಲ. ನಾವು ಜನಗಳ ಮಾಡ್ತಾನೆ ಬೆಳೆದ್ಬಿಟ್ಟು ಬಂದಿರೋದು. ಏನು ಇವರೊಬ್ಬರ ಮಕ್ಕಳನ್ನ ಸಾಕೋರು, ನಾವೆಲ್ಲ ಬೀದಿಗೆ ಬಿಟ್ಬಿಡ್ತೀರಿ. ಅಲ್ಲ ಎಳೆ ಮಗು ಮುನ್ಸನ್ನ ಎಷ್ಟು ಹಾಳು ಮಾಡ್ತಾ ಇದ್ದೀರಿ? ಸತ್ಯ ನಮ್ಮ ಮಗು ಸುದ್ದಿಗೆ ಬರಲಿ ಒಬ್ಬೊಬ್ರಿಗೂ ಗಾಚಾರ ಬಿಡಿಸ್ಬಿಡ್ತೀನಿ.
ಏ ಯಾಕಮ್ಮ ಏನಂದ್ರೆ ಅದೇ ಮಾತಾಡ್ತಾ ಇದೀಯಾ? ಮುಚ್ಚಮ್ಮ ಬಾಯಿ, ಮುಚ್ಚಿಬಿಡು ಬಾಯಿ. ಸುಮ್ಮನೆ ಅಲ್ಬೇಡ. ಪಿಳಿ ಪಾಪಕ್ಕೆ ನೋಡಕ್ ಹೋಗೋಣ ಸಾಯಂಕಾಲ ಅಪ್ಪ ಬಂದ್ಮೇಲೆ. ಊರಾಗ ಹೋಗೋಣ ಸುಮ್ಮನೆ. ಅಲ್ಬಾರ್ದು ಸುಮ್ಮನೆ. ಹೆಂಗ್ ಹೋಗೋದ್ನಾ ನೀನು? ಬಸ್ಸಾಗ ಹೋಗ್ಬೇಕು, ಅಪ್ಪ ಬರ್ಲಿ ಕಾರಾಗ ಹೋಗೋಣ ಸುಮ್ಮನೆ. ಅಲ್ಲಮ್ಮ ಯಾರ ಬೈಕಂತ ಇರೋದು ನೀನು? ಯಾರನ್ನ ಹೇಳ್ಕೊಟ್ಟವ್ರನ್ನ? ಅಲ್ಲಮ್ಮ ನಿಮ್ಮ ಮಗು ಜೊತೆಗೇನ ಆವತ್ತಿಂದ ಅವಳೆ ನಮ್ಮ ಮಗು ಅದಕ್ಕೆ ಜೊತೆಗೆ ಓದ್ತಾರೆ ಸ್ಕೂಲ್ಗ. ನೀನೇನು ಹೇಳ್ಕೊಟ್ಟಿರೋದು ನಿನ್ನ ಮಗಳ್ಗ? ಇವಾಗ ವರ್ಷಕೊಂಡ್ ಬಂದವಳೆ, ಅದಕ್ಕೆ ಚೆನ್ನಾಗಿ ನೋಡ್ಕೊಂತಾಳೆ, ಆಮೇಲೆ ಅವಳ ಕೈಲಿ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಅಂತ ಮಕ್ಕಳ ಮನ್ಸಿಗೆ ಕೆಡಿಸ್ತಾ ಇದ್ದೀರಲ್ಲ. ನೀವು ಎಷ್ಟು ಮಾತಾಡ್ಬೇಕು? ಇದೇನಾ ನೀವು ಕಲ್ತಿರೋ ಬುದ್ಧಿ? ಅಯ್ಯೋ ನಾವೇನು ಅಂದಿಲ್ಲಮ್ಮ. ನೀನ್ಯಾಕೆ ಸುಮ್ಮನೆ ಹಿಂಗೆಲ್ಲ ಮಾತಾಡ್ತೀಯಾ? ನೀವುಗಳು ಮಾತಾಡ್ಕೊಂಡಿರೋದಕ್ಕೆ ಮಕ್ಕಳು ಬಂದು ನಮ್ಮ ಹತ್ರ ಹೇಳ್ತಾ ಇರೋದು. ಮಕ್ಕಳು ಸುಮ್ಮನೆ ಯಾರ ಬಗ್ಗೆ ಮಾತಾಡಲ್ಲ. ನಿಮ್ಮ ಮನೆಗಳಾಗ ನೀವು ಮಾತಾಡ್ಕೊಂಡಿದ್ರೆ ಅದನ್ನ ಕೇಳಿಸ್ಕೊಂಬಂದು ನಮ್ಮ ಕೇಳವ್ರೆ. ನಮ್ಮ ಮನೆಗೆ ನಮ್ಮ ಮಗು ಕೇಳ್ತಾವ್ರೆ. ಇದೆಲ್ಲ ಸರಿನಾ? ಯಾರನ್ನ ನೋಡಿದವ್ರೆ ನಿಜವೇ ಇರ್ಬೇಕೇಳು ಅಂತ ಅನ್ಕೊಬೇಕು. ನೋಡಮ್ಮ, ಹಿಂದೆ ಮುಂದೆ ತಿಳ್ಕೊಂಡ್ರೆ ನೀನೇನು ಮಾತಾಡಬೇಡ. ನಾವೇನು ಮಾತಾಡಿಲ್ಲ. ನೋಡಮ್ಮ, ಇನ್ನೊಂದ್ಸತಿ ಏನಾರ ನನ್ನ ಸುದ್ದಿ ಏನಾರ ಮಾತಾಡಿದ್ದಂದ್ರೆ ನಾನು ಚೆನ್ನಾಗಿಲ್ಲ ನೋಡ್ಕ. ನಾನು ಬೆಲೆ ಕೆಟ್ಟ ಮುಂದೆ ಮೂತಿ ಮಕ್ಕ ನೋಡ್ದಿರ ಓಡ್ದು ಬಿಸಾಕ್ಬಿಡ್ತೀನಿ. ನಾವ್ ಹೇಳ್ತಾ ಇದ್ದೀರಲ್ಲ ಮಾತಾಡಿಲ್ಲ ಅಂತ. ಇಷ್ಟರಿಂದ ನಿಮ್ಮ ಮಕ್ಕಳು ನಮ್ಮ ಮನೆಗೆ ಬರ್ತಾವ್ರೆ. ಆವತ್ತು ನಿಂಕ ಮಾತಾಡ್ತಿದ್ದಾರೆ, ಇವತ್ತು ಮಾತಾಡ್ತಾವ್ರಂದ್ರೆ ಅವಳು ಹೇಳ್ತಾವಳೆ. ಅದನ್ನೆಲ್ಲ ಕೇಳಿಸ್ಕೊಂಡ ಮಕ್ಕಳ ಮನ್ಸು ಹಿಂಗ ಹಾಳು ಮಾಡೋದು. ನಿಮ್ದು ಎಷ್ಟು ಅಷ್ಟು ನೋಡ್ಕೊಬೇಕು. ನಮ್ಮ ಸುದ್ದಿ ಕೇಳ ಬಂದ್ರೆ ಅಷ್ಟೇನ. ನಾನು ನೋಡ್ಬಿಡ್ತೀನಿ ಅಮ್ಮನ ಎಷ್ಟು ದಿನ ಅಂತ ಅಮ್ಮನ ಸಾಕ್ತಾಳೆ ಅಂತ. ಅದೇನು ಅಲ್ಲೋಗಿ ಬಣ್ಗುತ್ತಾ ಇದೆಯಾ? ತಾಕತ್ತಿದ್ರೆ ಇಲ್ಲಿ ಬಂದು ಮಾತಾಡ್ಬಾ. ನಿನ್ ಸುದ್ದಿ ಯಾರು ಮಾತಾಡಿಲ್ಲ. ನೀನು ಹೋಗಮ್ಮ. ಏನ್ ಬಾಯ್ ತಿರ್ಸ್ಕೊಂಡ್ ಬಂದಿದ್ಯಾ? ಮಾತಾಡಿರೋದಕ್ಕೆ ಬಂದು ಕೇಳ್ತಾ ಇರೋದು. ಅಕ್ಕಪಕ್ಕ ಇಂಥ ಜನಗಳಿದ್ ಬಿಟ್ರೆ ಉದ್ದಾರ. ಅಯ್ಯೋ ಅಕ್ಕಪಕ್ಕದಾಗ ಜನ ಜಾಸ್ತಿ ಎಲ್ಲ ಹೋಗಿ ಕಾಡಾಗಿರೋಗು. ಲೇ ಅಲ್ಲೋಗಿ ನಿಂತ್ಕೊಂಡು ಮಾತಾಡ್ತಾ ಇರೋದು, ಇಲ್ಲಿ ಮಾತಾಡ್ಬಾರ ನೀನು. ನಮ್ ಸಂಸಾರ ಸುದ್ದಿ ನಿನಗೆ ಯಾಕೆ ಬೇಕು ನಿಂಕ? ಅಯ್ಯೋ ನಿಮ್ ಸಂಸಾರ ಸುದ್ದಿ ಯಾರು ಮಾತಾಡಿಲ್ಲ, ಹೋಗು. ನಿಂದೆಷ್ಟು ಅಷ್ಟು ನೋಡ್ಕಳೆ. ಜಾಸ್ತಿ ಮಾತಾಡ್ಬೇಡ ನೀನು. ಏನೇ ಮಾಡ್ತೀಯ? ಮಾತಾಡ್ತೀನಿ. ಏನೇ ಮಾಡ್ತೀಯ ನೀನು? ಮುಂದುವರಿಯುವುದು.